ಮಾಸದಾಗ ಶುಭ ಸೋಮವಾರದಾಗ ಬನದೇಶ ನಿನಗೆ ಭಕ್ತರು ಬಹಳ. ಶ್ರಾವಣ ಮಾಸದಾಗ ಶುಭ ಸೋಮವಾರದಾಗ ಬನದೇಶ ನಿನಗೆ ಭಕ್ತರು ಬಹಳ, ಭಕ್ತರು ಬಹಳ. ನಾಲ್ಕನೇ ಸೋಮವಾರ ಗುಡಿಯಿಂದ ನಿನ್ನ, ನಾಲ್ಕನೇ ಸೋಮವಾರ ಗುಡಿಯಿಂದ ನಿನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತಂದು ಕಾಳೆ ಬೆಳಗುಂದಿ ಬಸವನ ಗುಡಿ ಮುಂದೆ ಪೂಜೆ ಮಾಡುತ್ತಾರೋ, ಕಾಯಿ ಹೊಡೆಯುತ್ತಾರೋ, ಕರ್ಪೂರ ಬೆಳಗುತ್ತಾರೋ, ಭಜನೆ ಮಾಡುತ್ತಾರೋ, ನಂದಿ ಕೋಲು ಹಾಡುತ್ತಾ ವರಪು ಎಲ್ಲ ಹೇಳುತ್ತಾ ಶಸ್ತ್ರ ಚುಚ್ಚಿಕೊಳ್ಳುತ್ತಾರೋ. ಮಹಿಮೆ ಅಪಾರವೆಂದು ಭಕ್ತರೆಲ್ಲ ಮುಗ್ಧರಾಗಿ ಮಂತ್ರಮುಗ್ಧರಾಗಿ ಕೈಯ ಮುಗಿತಾರೋ, ವರವ ಬೇಡುತ್ತಾರೋ, ವರವ ಬೇಡುತ್ತಾರೋ. ಅಂದು ನಿನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗಿ, ಅಂದು ನಿನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ನಿಂಗೇರಿ ಹೊಳಗಿ ಹೊಯ್ಯುತ್ತಾರೋ, ಪುಣ್ಯ ಸ್ನಾನ ಮಾಡುತ್ತಾರೋ, ಪಾಪಗಳ ಕಳೆಯುತ್ತಾರೋ, ಭಕ್ತಿಯಿಂದ ಬೇಡುತ್ತಾರೋ. ಮತ್ತೆ ಮರುದಿನ ಕಾಳೆ ಬೆಳಗುಂದಿ ಬಸವನ ಗುಡಿಗೆ ತಂದು ನಿನ್ನ ಪೂಜೆ ಮಾಡಿ ಭಕ್ತರಿಗೆಲ್ಲ ಹೊಳೆ ನೀರು ತೀರ್ಥವೆಂದು ಹಂಚುತ್ತಾರೋ. ಭಕ್ತರೆಲ್ಲ ಭಕ್ತಿಯಿಂದ ತೀರ್ಥವನ್ನು ಕುಡಿತಾರೋ. ನಾಲ್ಕನೇ ಸೋಮವಾರ ಆದ ಮೇಲೆ ಮರುದಿನ ಮಂಗಳವಾರ ಬಂಡೆ ಮೇಲೆ ನಿನ್ನ ಹೊಂಡಪಲ್ಲಿ ಜಾತ್ರೆ, ಬಂಡೆ ಮೇಲೆ ನಿನ್ನ ಹೊಂಡಪಲ್ಲಿ ಜಾತ್ರೆ ಮಾಡ್ತಾರ, ತೇರ ನೆಳೆಯುತ್ತಾರ, ಒಡಕು ಹೇಳುತ್ತಾರ. ಬಂಡೆ ಮೇಲೆ ತಟ್ಟೆ ಇಲ್ಲದೆ ಪುಂಡೆ ಪಲ್ಲಿ ರೊಟ್ಟಿ ಹೋಳಿಗೆ ಕರ್ಸೆಕಾಯಿ ಎಲ್ಲ ಸವಿದು ತಿನ್ನುತ್ತಾರೋ.